ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನೂಡಲ್ಸನ್ನು ಹೇಗೆ ಮಾಡೋದಂತ ಹೇಳ್ತೀನಿ. ಸೇಮ್ ಪ್ರಾಸೆಸ್ನ ಫಾಲೋ ಮಾಡಿ. ಸೊ ನಿಮ್ಮ ನೂಡಲ್ಸ್ ಯಾವುದೇ ಥರದ ಅಂಟಾಗಲಿ ಗಂಟು ಬರೋದಿಲ್ಲ. ಇಲ್ಲಿ ಒಂದು ಪ್ಯಾನ್ಗೆ ನೀವು ನೂಡಲ್ಸ್ ಮುಳುಗುವಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ನೀರು ಹಾಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೊಳ್ಳಿ. ಇಲ್ಲಿ ಸ್ವಲ್ಪ ನೀರು ಬಿಸಿ ಆಗೋಕ್ಕೆ ಬಿಡಬೇಕು. ನೀರು ಬಿಸಿ ಆದ ತಕ್ಷಣ ನೀವು ನೂಡಲ್ಸನ್ನು ಹಾಕೊಳ್ಳಿ. ಅದರ ಮೇಲೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಯಾಕೆ ಹಾಕೋತೀವಿ ಅಂದರೆ ನೂಡಲ್ಸ್ ಅನ್ನೋದು ನಮಗೆ ಸ್ಟಿಕ್ಕಿ ಆಗಬಾರ್ದು. ಸೊ ಅದಕ್ಕೋಸ್ಕರ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರ ಇಲ್ಲಿ ನೂಡಲ್ಸ್ ಹೇಗೆ ಉದುರಾಗಿ ಬಂದಿದೆ ಅಂತ. ಇದು ಒಂದು 2 ರಿಂದ 3 ನಿಮಿಷ ಅಥವಾ 3 ರಿಂದ 4 ನಿಮಿಷದಷ್ಟು ನೀವು ಬೇಯಿಸ್ಕೋಬೇಕಾಗತ್ತೆ. ಸೊ ಅದು ಈಸಿಯಾಗಿ ಕೈಯಲ್ಲಿ ಅಥವಾ ಚಾಕುವಿಂದ ಕಟ್ ಆಗಬೇಕು. ತುಂಬ ಜಾಸ್ತಿನೂ ಬೇಯಿಸೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಅಂಟಾಗಿಬಿಡುತ್ತೆ ನಿಮ್ಮ ನೂಡಲ್ಸ್ ಅನ್ನೋಂಥದ್ದು. ಸೊ ಇವಾಗ ನೋಡ್ತಾ ಇದ್ದೀರಾ ನೀವು, ಆಗಿದೆ ಇವಾಗ ನೂಡಲ್ಸ್. ಒಂದು ಸಲ ಆದ ತಕ್ಷಣ ಒಂದು ಸ್ಟೇನರಲ್ಲಿ ನೀವು ನೀರನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ತಕ್ಷಣ ನಾನಿಲ್ಲಿ 2 ಲೋಟ ಅಥವಾ 1 ಲೋಟದಷ್ಟು ಕೋಲ್ಡ್ ವಾಟರ್ನ ಹಾಕೋತಾ ಇದ್ದೀನಿ. ಯಾಕೆಂದರೆ ನಿಮ್ಮ ನೂಡಲ್ಸ್ ಇನ್ನೂ ಓವರ್ ಕುಕ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ. ಹಾಗೆ 1/2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರನ್ನು ಹಾಕೋತಾ ಇದ್ದೀನಿ. ಸೊ ಇದು ನೀಟಾಗಿ ಫ್ರೈ ಆದಮೇಲೆ ನಾವು 1/2 ಕಪ್ ಆಗೋಷ್ಟು ಆನಿಯನ್ನ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಆನಿಯನ್ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆನಿಯನ್ದು. ಆನಿಯನ್ ಬೆಂದಾದಮೇಲೆ ನೀವು 1 ಕಪ್ ಕ್ಯಾರೆಟ್, ನಾನಿಲ್ಲಿ 1 ಕಪ್ ಕ್ಯಾಪ್ಸಿಕಮ್ ಹಾಗೆ 1 ಕಪ್ ಆಗೋಷ್ಟು ಕ್ಯಾಬೇಜನ್ನು ಹಾಕೋತಿದ್ದೀನಿ. ನೀವು ಯಾವುದೇ ಥರದ ವೆಜಿಟೇಬಲ್ಸ್ ನಿಮ್ಮ ಅವೈಲೇಬಲ್ ಇದ್ದರೆ ಅದನ್ನು ಹಾಕೋಬೋದು. ಇಲ್ಲಿ ನೀವು ನೀಟಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಲ್ಲ ವೆಜಿಟೇಬಲ್ಸು. ಇಲ್ಲಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ವೆಜಿಟೇಬಲ್ಸ್ಗೆ. ಚೆನ್ನಾಗಿ ಬೇಯಬೇಕು ವೆಜಿಟೇಬಲ್ಸ್ ಅನ್ನೋದು. ಸೊ ಇದು ಬಂದ ತಕ್ಷಣ ಸ್ವಲ್ಪ ಮಿಡ್ಲಲ್ಲಿ ಗ್ಯಾಪ್ ಮಾಡಿಕೊಂಡು 3 ಮೊಟ್ಟೆನ ಹಾಕೋತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನಲ್. ನಿಮ್ಮ ಮೊಟ್ಟೆ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಮೊಟ್ಟೆ ಮೇಲೂ ಸಹ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಮೊಟ್ಟೆನ ನೀವು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನಮಗೆ ಮೊಟ್ಟೆ ಪೀಸಸ್ಗಳು ಸಿಗಲ್ಲ. ಸೊ ಮೊಟ್ಟೆ ಪೀಸಸ್ಗಳು ಸಿಗಬೇಕು ಅಂದರೆ ಸ್ವಲ್ಪ ಅಲ್ಲೇ ಕುಕ್ ಆಗಬೇಕು. ಸೊ ನೀವು ನೋಡ್ತಾ ಇದ್ದೀರಾ ಹೇಗೆ ಪೀಸಸ್ಗಳು ಬರ್ತಾರೆ ಅಂತ ವಿಡಿಯೋದಲ್ಲಿ. ಮೊಟ್ಟೆ ಬೆಂದ ತಕ್ಷಣ ನೀವು ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೂಡಲ್ಸನ್ನು ಬೇಯಿಸಿಟ್ಟಿರೋ ನೂಡಲ್ಸನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 2 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ಳಿ. ಇದೆಲ್ಲ ಹಾಕಿದ ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಎಲ್ಲ ಕಡೆ ಮಸಾಲಾನ ಸ್ಪ್ರೆಡ್ ಮಾಡಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ನೀವು, ನಾನು 2 ಸ್ಪೂನನ್ನು ಯೂಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ನೂಡಲ್ಸ್ ಯಾವುದೇ ಥರ ಅಂಟು ಅಥವಾ ಗಂಟಾಗಲಿ ಬರೋದಿಲ್ಲ. ಸೊ ಎಲ್ಲನೂ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ನೀವು ಸಹ ನೂಡಲ್ಸನ್ನು ಮನೆಯಲ್ಲೇ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.